ಮಹಾರಾಷ್ಟ್ರ ಜನರ ಪ್ರೀತಿಯ ಅಜಿತ್ ದಾದಾ ಇನ್ನಿಲ್ಲ. ವಿಮಾನ ಅವಘಡಕ್ಕೆ ಡಿಸಿಎಂ ಅಜಿತ್ ಪವಾರ್ ಬಲಿಯಾಗಿದ್ದಾರೆ. ಅಜಿತ್ ಪವಾರ್ ಸೇರಿ ಒಟ್ಟು 5 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ವಿಮಾನ ಲ್ಯಾಂಡಿಂಗ್ ವೇಳೆ ನಡೆದ ಘೋರ ದುರಂತ ಇದು. ಮಹಾರಾಷ್ಟ್ರ ಜನರ ಪ್ರೀತಿಯ ಅಜಿತ್ ದಾದಾ ಇನ್ನಿಲ್ಲ. ವಿಮಾನ ಅವಘಡಕ್ಕೆ ಡಿಸಿಎಂ ಅಜಿತ್ ಪವಾರ್ ಬಲಿಯಾಗಿದ್ದಾರೆ. ಅಜಿತ್ ಪವಾರ್ ಸೇರಿ ಒಟ್ಟು 5 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ವಿಮಾನ ಲ್ಯಾಂಡಿಂಗ್ ವೇಳೆ ನಡೆದ ಘೋರ ದುರಂತ ಇದು. ಭೂಸ್ಪರ್ಶಕ್ಕೆ ಪೂರ್ಣ ಸುಟ್ಟು ಕರಕಲಾಗಿ ಹೋಗಿದೆ ಈ ಒಂದು ಪ್ರೈವೇಟ್ ಜೆಟ್. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ವಿಮಾನ ಲ್ಯಾಂಡಿಂಗ್ ವೇಳೆ ಘೋರ ದುರಂತವೊಂದು ಸಂಭವಿಸಿದೆ. ಅಜಿತ್ ಪವಾರ್ ಸೇರಿ ಒಟ್ಟು 5 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಬಲಿಯಾಗಿದ್ದಾರೆ. ಮಹಾರಾಷ್ಟ್ರದ ಜನರು ಅಥವಾ ಇವರ ಅಭಿಮಾನಿಗಳು ಪ್ರೀತಿಯಿಂದ ಇವರನ್ನ ಅಜಿತ್ ದಾದಾ ಅಂತ ಕರೀತಾ ಇದ್ರು. ರಾಜಕಾರಣದ ಭೀಷ್ಮ ಅಂತಲೇ ಹೆಸರುವಾಸಿಯಾಗಿದ್ರು. ಆದರೆ ಇವತ್ತು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ವಿಮಾನ ಲ್ಯಾಂಡಿಂಗ್ ವೇಳೆ ಒಂದು ಘೋರ ದುರಂತ ನಡೆಯುತ್ತೆ. ಭೂಸ್ಪರ್ಶ ಆಗ್ತಾ ಇದ್ದಂತೆ ಸಂಪೂರ್ಣವಾಗಿ ವಿಮಾನ ಸುಟ್ಟು ಕರಕಲಾಗಿ ಹೋಗುತ್ತೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಬಾರಾಮತಿಯಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಇರುತ್ತೆ. ಜೊತೆಗೆ ನಿನ್ನೆ ಸಂಜೆವರೆಗೂ ಕೂಡ ಸಾಲು ಸಭೆಗಳನ್ನು ಅಜಿತ್ ಪವಾರ್ ಅವರು ಅಟೆಂಡ್ ಮಾಡಿದ್ರು ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಇದರ ಜೊತೆಗೆ ಇವತ್ತು ಕೂಡ ಬಾರಾಮತಿಯಲ್ಲಿ 3-4 ಸಭೆ ಇತ್ತು, ರ್ಯಾಲಿಗಳಿತ್ತು. ಅದನ್ನು ಅಟೆಂಡ್ ಮಾಡೋದಕ್ಕೆ ಅವರು ಹೊರಟಿದ್ರು. ಎಲ್ಲವೂ ಸರಿ ಇದ್ದಿದ್ದೆ. ಇಷ್ಟೊತ್ತಿಗೆ ಮೀಟಿಂಗಲ್ಲಿ ಇರ್ತಾ ಇದ್ರು ಇವರು. ಆದರೆ ದುರದೃಷ್ಟವಶಾತ್ ಸಾವನ್ನಪ್ಪಿದ್ದಾರೆ. ವಿಮಾನ ಅಪಘಾತದಲ್ಲಿ ಡಿಸಿಎಂ ಅಜಿತ್ ಪವಾರ್ ಬಲಿಯಾಗಿದ್ದಾರೆ. ಟೋಟಲ್ ಆಗಿ 5 ಜನ ಪ್ರಯಾಣಿಸ್ತಾ ಇದ್ರು. ಅದರಲ್ಲಿ 2 ಪೈಲಟ್ ಇದ್ರು, ಹಾಗೆ ಇವರ ಬಾಡಿಗಾರ್ಡ್ ಕೂಡ ಇದ್ರು. ಟೋಟಲ್ ಆಗಿ 5 ಜನ ಹೋಗ್ತಾ ಇದ್ದಂಥ ಪ್ರೈವೇಟ್ ಜೆಟ್ ಇದು. ಕೆಲವೊಂದಿಷ್ಟು ಟೆಕ್ನಿಕಲ್ ಗ್ಲಿಚಸ್ ಆಗುತ್ತೆ. ಹಾಗೆ ಇನ್ನೊಂದು ಕಡೆ ಹವಾಮಾನ ವೈಪರೀತ್ಯ ಇದ್ರೂ ಇರಬಹುದು, ಅದು ಒಂದು ಕಾರಣ ಇದ್ರೂ ಇರಬಹುದು. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಈ ಸಂದರ್ಭದಲ್ಲಿ ಸಡನ್ ಆಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋದಕ್ಕೆ ಹೋಗ್ತಾರೆ. ಈ ಸಮಯದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಸಂಪೂರ್ಣವಾಗಿ ಪ್ರೈವೇಟ್ ಜೆಟ್ ಸುಟ್ಟು ಕರಕಲಾಗಿ ಹೋಗಿದೆ. ನೀವು ಕೂಡ ಭೀಕರ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ದೇಹಗಳು ಸುಟ್ಟು ಕರಕಲಾಗಿ ಹೋಗಿವೆ. ಪ್ರತಿಯೊಂದು ಪಾರ್ಟ್ ಕೂಡ ಛಿದ್ರ ಆಗಿ ಹೋಗಿರುವಂಥದ್ದು ಆ ಒಂದು ಪ್ರೈವೇಟ್ ಜೆಟ್ನ ಪಾರ್ಟ್ಸ್ಗಳು. ಹವಾಮಾನ ವೈಪರೀತ್ಯವೇ ದುರಂತಕ್ಕೆ ಕಾರಣಾನ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಕೊನೆ ಕ್ಷಣದಲ್ಲಿ ಮೇ ಡೇ ಅಂತ ಹೇಳ್ತಾರೆ ಪೈಲಟ್. ವಿಮಾನದ ತಾಂತ್ರಿಕ ದೋಷವನ್ನ ಅರಿತಿರ್ತಾರೆ ಪೈಲಟ್. ATSಗೆ ದೋಷವನ್ನ ರವಾನಿಸಿ ಎಚ್ಚರಿಸ್ತಾರೆ ಅಲ್ಲಿರುವಂತಹ ಪೈಲಟ್. 8:45ಗೆ ರೇಡಾರ್ ವ್ಯವಸ್ಥೆ ಕಡಿತಗೊಳ್ಳುತ್ತೆ. ತದನಂತರದಲ್ಲಿ ಈ ಒಂದು ದುರಂತ ಸಂಭವಿಸುತ್ತೆ. ಅಂದರೆ ಮೇಲ್ನೋಟಕ್ಕೆ ವೆದರ್ ಕಂಡೀಷನ್ಸ್, ಈಗ ಎಲ್ಲ ಕಡೆ ಫಾಗ್ ಇರುವಂಥದ್ದು, ಮಂಜು ಮುಚ್ಚಿರುವಂತಹ ವಾತಾವರಣ, ಅದು ಕೂಡ ಬೆಳಿಗ್ಗೆ ಬೇರೆ. ಹೀಗಾಗಿ ಹವಾಮಾನ ವೈಪರೀತ್ಯವೇ ಈ ಒಂದು ದುರಂತಕ್ಕೆ ಕಾರಣನ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಆದರೆ ಇನ್ನಷ್ಟೇ ಕನ್ಫರ್ಮೇಷನ್ ಸಿಗಬೇಕು. ನಿಖರವಾದಂತಹ ಕಾರಣ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಕೊನೆ ಕ್ಷಣದಲ್ಲಿ ಮೇ ಡೇ ಅಂತ ಪೈಲಟ್ ಅವರು ಹೇಳಿರೋದು ಗೊತ್ತಾಗ್ತಾ ಇದೆ. ವಿಮಾನದ ತಾಂತ್ರಿಕ ದೋಷ ಯಾವಾಗ ಗೊತ್ತಾಗುತ್ತೆ ಆಗ ಅವರು ಮೇ ಡೇ ಅಂತ ಹೇಳ್ತಾರೆ. ATSಗೆ ಏನೋ ಒಂದು ದೋಷ ಇದೆ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸ್ತಾರೆ. 8:45ಗೆ ರೇಡಾರ್ ವ್ಯವಸ್ಥೆಯನ್ನು ಈ ಒಂದು ಪ್ರೈವೇಟ್ ಜೆಟ್ ಕಡಿದುಕೊಳ್ಳುತ್ತೆ. ತದನಂತರದಲ್ಲಿ ಈ ಒಂದು ದೊಡ್ಡ ದುರಂತವೇ ಸಂಭವಿಸದೆ ಹೋಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಬಾರಾಮತಿಯಲ್ಲಿ ನಡೆದಿರುವಂತಹ ಅತಿ ದೊಡ್ಡ ದುರಂತ ಇದು. 5 ಮಂದಿ ಸಾವನ್ನಪ್ಪಿದ್ದಾರೆ. ಲ್ಯಾಂಡಿಂಗ್ ವೇಳೆ ಆದ ದುರಂತ. ಅಜಿತ್ ಪವಾರ್ ಹಾಗೆ ಭದ್ರತಾ ಅಧಿಕಾರಿ, ಅವರ ಸಹಾಯಕರು ಇರ್ತಾರೆ, 2 ಪೈಲಟ್ಗಳಿರ್ತಾರೆ. ಟೋಟಲ್ ಆಗಿ 5 ಮಂದಿ ಪ್ರಯಾಣಿಸ್ತಾ ಇದ್ರು. 5 ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ದಾರೆ. ಈ ರೀತಿ ವಿಮಾನ ದುರಂತಗಳು ಪದೇ ಆಗ್ತಾ ಇರುವಂಥದ್ದು. ಅದು ಕೂಡ ಇದೊಂದು ಪ್ರೈವೇಟ್ ಜೆಟ್ ಅಂದರೆ ನಾವು ಅನ್ಕೊಂತೀವಿ ಸಾಕಷ್ಟು ಅದರಲ್ಲಿ ಸೆಕ್ಯೂರಿಟಿ ಇರುತ್ತೆ, ಸಾಕಷ್ಟು ಲಕ್ಸುರಿ ಆದಂತಹ ವಿಮಾನ ಅದು ಕೂಡ ಈ ರೀತಿ ದುರಂತ ಕಂಡಿದೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಕೇಂದ್ರ ವಿಮಾನಯಾನ ಸಚಿವರು ಭೇಟಿಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಜೊತೆ ರಾಮ್ ಮೋಹನ್ ನಾಯ್ಡು ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಆಯಿತು, ಏನು ಎತ್ತ ಎಲ್ಲವನ್ನ ಕೂಡ ರಿಪೋರ್ಟ್ನ ಪಡೆದುಕೊಳ್ತಾ ಇದ್ದಾರೆ. ಶೀಘ್ರವೇ ಸ್ಥಳಕ್ಕೆ ತನಿಖಾಧಿಕಾರಿಗಳ ತಂಡ ಕೂಡ ಭೇಟಿಯನ್ನ ನೀಡಲಿದೆ. AAIB ತಂಡದಿಂದಲೂ ಪ್ರತ್ಯೇಕ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. DGCA ತಂಡವೂ ಕೂಡ ದುರ್ಘಟನಾ ಸ್ಥಳಕ್ಕೆ ಭೇಟಿ ನೀಡುವಂತಹ ಸಂಭವ ಕೂಡ ಇರುವಂಥದ್ದು. ಘಟನಾ ಸ್ಥಳಕ್ಕೆ ಕೇಂದ್ರ ವಿಮಾನಯಾನ ಸಚಿವರು ಭೇಟಿಯನ್ನು ನೀಡಿದ್ದಾರೆ. ಅಂದರೆ ಬಾರಾಮತಿಯಲ್ಲಿ ನಡೆದಿರುವಂತಹ ಒಂದು ದುರಂತ ಇದು. ಇನ್ನೇನು ಸ್ವಲ್ಪ ಹೊತ್ತಾಗಿದ್ದರೆ ಅವರು ಲೊಕೇಶನ್ನ ರೀಚ್ ಆಗ್ತಾ ಇದ್ರು ಸೇಫ್ ಆಗಿ. ಏನು ಇವತ್ತಿನ ಕಾರ್ಯಕ್ರಮಗಳು ಏನೆಲ್ಲ ಇತ್ತು, ರ್ಯಾಲಿ ಆಗಿರ್ಬೋದು ಅಥವಾ ಮೀಟಿಂಗ್ ಆಗಿರ್ಬೋದು, ಎಲ್ಲವನ್ನ ಕೂಡ ಅಟೆಂಡ್ ಮಾಡ್ತಾ ಇದ್ರು. ಆದರೆ ಅಷ್ಟರೊಳಗೆ ಈ ಒಂದು
ದುರಂತ ಸಂಭವಿಸಿ ಹೋಗಿದೆ. ಇನ್ನು ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಕೇಂದ್ರ ವಿಮಾನಯಾನ ಸಚಿವರು ಭೇಟಿಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಜೊತೆ ರಾಮ್ ಮೋಹನ್ ನಾಯ್ಡು ಮಾತುಕತೆಯನ್ನ ನಡೆಸಿದ್ರು. ಡಿಸ್ಕಷನ್ ನಡೀತಾ ಇದೆ. ಶೀಘ್ರವೇ ಸ್ಥಳಕ್ಕೆ ತನಿಖಾಧಿಕಾರಿಗಳ ತಂಡ ಕೂಡ ಭೇಟಿಯನ್ನ ನೀಡುತ್ತೆ. ಎಎಐಬಿ ತಂಡದಿಂದಲೂ ಪ್ರತ್ಯೇಕ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಡಿಜಿಸಿಎ ತಂಡ ಕೂಡ ದುರ್ಘಟನಾ ಸ್ಥಳಕ್ಕೆ ಭೇಟಿ ನೀಡುವಂತಹ ಸಂಭವ ಕೂಡ ಇರುವಂಥದ್ದು. ಇನ್ನು ಸಾಕಷ್ಟು ಗಣ್ಯಾತಿ ಗಣ್ಯರು ಇವರ ನಿಧನಕ್ಕೆ ಕಂಬನಿಯನ್ನ ಮಿಡಿದಿದ್ದಾರೆ, ಸಂತಾಪವನ್ನ ಸೂಚಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಆರ್ ಅಶೋಕ್ ಆಗಿರ್ಬೋದು, DCM, CM ಸೇರಿದಂತೆ ಎಲ್ಲರೂ, HD ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಇವರ ಅಗಲಿಕೆಗೆ ತಮ್ಮ ಸಂತಾಪವನ್ನ ಸೂಚಿಸಿದ್ರು. ಮೋದಿ ಅವರು ಕೂಡ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ತಕ್ಷಣವೇ ಅಂದ್ರೆ ಯಾವಾಗ ಈ ದುರಂತ ಆಯ್ತು ಅಂತ ಗೊತ್ತಾಯ್ತೋ ತಕ್ಷಣವೇ ಕರೆ ಮಾಡಿ ಅವರ ಜೊತೆ ಮಾತುಕತೆಯನ್ನ ನಡೆಸಿ ಸಂಪೂರ್ಣವಾದಂತಹ ವಿವರವನ್ನ ಪ್ರಧಾನಿಯವರು ಕೂಡ ಪಡೆದಿದ್ದಾರೆ. ಅಜಿತ್ ಪವಾರ್ ಸೇರಿ ಒಟ್ಟು 5 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಹಾಗೆ ಅವರ ಆಪ್ತ ಕಾರ್ಯದರ್ಶಿ ವಿದೀಪ್ ಜಾಧವ್, ಹಾಗೆ ಇನ್ನೊಂದು ಕಡೆ ಪೈಲಟ್ಗಳಾದ ಕ್ಯಾಪ್ಟನ್ ಸುಮಿತ್ ಕಪೂರ್ ಹಾಗೆ ಶಾಂಭವಿ ಪಾಠಕ್, ಪೈಲಟ್ನ ಸಹಾಯಕ ಪಿಂಕಿ ಮಾಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಎಲ್ಲರೂ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ದುರಂತ ಆಗಿದೆ. 5 ಜನರು ಕೂಡ ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ಅವರ ಆಪ್ತ ಕಾರ್ಯದರ್ಶಿ ವಿದೀಪ್ ಜಾಧವ್, ಪೈಲಟ್ಗಳಾದ ಕ್ಯಾಪ್ಟನ್ ಸುಮಿತ್ ಕಪೂರ್, ಶಾಂಭವಿ ಪಾಠಕ್ ಹಾಗೆ ಪೈಲಟ್ನ ಸಹಾಯಕ ಪಿಂಕಿ ಮಾಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ 8 ಗಂಟೆ 5 ನಿಮಿಷಕ್ಕೆ, ಇವತ್ತು ಬೆಳಗ್ಗೆ 8 ಗಂಟೆ 5 ನಿಮಿಷಕ್ಕೆ ಮುಂಬೈನಿಂದ ಈ ಒಂದು ಪ್ರೈವೇಟ್ ಜೆಟ್ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆಗಿ 40 ನಿಮಿಷಗಳ ಬಳಿಕ ವಿಮಾನ ದುರಂತ ನಡೆದಿರುವಂಥದ್ದು. ಇದರಲ್ಲಿ 5 ಜನ ಇದ್ರು. ನೀವು ಕೂಡ ಏನು ಫೋಟೋ ನೋಡ್ತಾ ಇದ್ದೀರಾ, ಇವರು ಕ್ಯಾಪ್ಟನ್ ಶಾಂಭವಿ ಪಾಠಕ್. ಇತ್ತೀಚೆಗಷ್ಟೇ ಅವರು ತಮ್ಮ ಜರ್ನಿಯನ್ನು ಶುರು ಮಾಡಿರ್ತಾರೆ. 2019ರಲ್ಲಿ ತಮ್ಮ ಮೊದಲನೇದಾಗಿ ಸೋಲೋ ಫ್ಲೈಟ್ನ ಇವರು ಹಾರಿಸಿರ್ತಾರೆ. ಶಾಂಭವಿ ಪಾಠಕ್ ಇವರು ಇವತ್ತೇನು ದುರಂತಕ್ಕೆ ಈಡಾದಂತಹ ಪ್ರೈವೇಟ್ ಜೆಟ್ನಲ್ಲಿ ಇವರು ಕ್ಯಾಪ್ಟನ್ ಆಗಿರ್ತಾರೆ, ಪೈಲಟ್ ಆಗಿರ್ತಾರೆ. ಶಾಂಭವಿ ಪಾಠಕ್ ಅಂತ, ಕ್ಯಾಪ್ಟನ್ ಶಾಂಭವಿ ಪಾಠಕ್ ಅವರು ವಾಣಿಜ್ಯ ಪೈಲಟ್ ಆಗಿರ್ತಾರೆ, ಅಂದರೆ ಕಮರ್ಷಿಯಲ್ ಪೈಲಟ್. ಇವರು ಲಿಯರ್ ಜೆಟ್ 45 ವಿಮಾನದ ಫಸ್ಟ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. DGCA ಪರವಾನಗಿ ಪಡೆದಿರುವ ಇವರು ವಾಯುಯಾನ ಕ್ಷೇತ್ರದಲ್ಲಿ ಅನುಭವವನ್ನು ಹೊಂದಿರುವಂತಹ ಪೈಲಟ್. ಇವರು 2019ರಲ್ಲಿ ಇವರು ಮೊದಲನೇ ಬಾರಿಗೆ ಒಂದು ಸೋಲೋ ರೈಡ್ ಹೋಗ್ತಾರೆ ವಿಮಾನದಲ್ಲಿ. ಅತ್ಯಂತ ಕಿರಿಯ ವಯಸ್ಸಿಗೆ ಇವರು ಕೂಡ ಮೃತಪಟ್ಟಿದ್ದಾರೆ. ವೃತ್ತಿಯಲ್ಲಿ ಇವರು ಕಮರ್ಷಿಯಲ್ ಪೈಲಟ್ ಅಥವಾ ಫಸ್ಟ್ ಆಫೀಸರ್ ಅಂತ ಏನು ಕರೀತಾರೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಪ್ರಸ್ತುತ ಲಿಯರ್ ಜೆಟ್ 45 ಏನು ಈಗ ಅಪಘಾತಕ್ಕೆ ಈಡಾಯಿತು, ಇದರಲ್ಲಿ ವಿಮಾನದ ಫಸ್ಟ್ ಆಫೀಸರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. DGCA ಕಡೆಯಿಂದ ಇವರಿಗೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಕೂಡ ಸಿಕ್ಕಿರುವಂಥದ್ದು. ನೀವು ಕೂಡ ಅವರ ಫೋಟೋವನ್ನು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಇವರ ಜೊತೆಗೆ ಇನ್ನು ಕ್ಯಾಪ್ಟನ್ ಸುಮಿತ್ ಕಪೂರ್ ಅವರಿದ್ರು, ಹಾಗೆ ಪೈಲಟ್ ಸಹಾಯಕ ಪಿಂಕಿ ಮಾಲಿ ಅವರಿದ್ರು. ಇವರೆಲ್ಲರೂ ಕೂಡ ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಸೇರಿ ಒಟ್ಟು 5 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ಹಾಗೆ ಅವರ ಆಪ್ತ ಕಾರ್ಯದರ್ಶಿ ವಿದೀಪ್ ಜಾಧವ್, ಪೈಲಟ್ಗಳಾದ ಕ್ಯಾಪ್ಟನ್ ಸುಮಿತ್ ಕಪೂರ್ ಹಾಗೆ ಇನ್ನೊಬ್ಬರು ಪೈಲಟ್, ನೀವು ಕೂಡ ಅವರ ಫೋಟೋನ ನೋಡ್ತಾ ಇದ್ದೀರಾ, ಶಾಂಭವಿ ಪಾಠಕ್ ಅಂತ, ಹಾಗೆ ಪೈಲಟ್ ಸಹಾಯಕ ಪಿಂಕಿ ಮಾಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. NCP ನಾಯಕ ಮಹಾರಾಷ್ಟ್ರ DCM ಅಜಿತ್ ಪವಾರ್ ಇವರ ನಿಧನಕ್ಕೆ ಪ್ರಧಾನಿ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಘಟನೆಗೆ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ಎಲ್ಲರಿಗೂ ನನ್ನ ಸಂತಾಪಗಳು, ಮೃತರ ಕುಟುಂಬಗಳಿಗೆ ಧೈರ್ಯ ಮತ್ತು ಶಕ್ತಿ ಸಿಗಲಿ ಅಂತ ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ರು. ಯಾವಾಗ ಈ ಒಂದು ದುರಂತ ಆಗುತ್ತೆ ಮಾಹಿತಿ ಸಿಕ್ಕಿದ ತಕ್ಷಣ ಅವರು ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಅವರಿಗೆ ಕರೆ ಮಾಡಿ ಅವರಿಂದ ಎಲ್ಲ ಮಾಹಿತಿಯನ್ನು ಪಡೀತಾರೆ. ಜೊತೆಗೆ ಟ್ವೀಟ್ ಮೂಲಕ ತಮ್ಮ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. NCP ನಾಯಕ ಮಹಾರಾಷ್ಟ್ರ DCM ಅಜಿತ್ ಪವಾರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿ ಅವರು ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಎಲ್ಲರಿಗೂ ನನ್ನ ಸಂತಾಪಗಳು, ಮೃತರ ಕುಟುಂಬಗಳಿಗೆ ಧೈರ್ಯ ಹಾಗೂ ಶಕ್ತಿ ಸಿಗಲಿ ಅಂತ ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂತಾಪವನ್ನು ಸೂಚಿಸಿದರು. ನಿಜಕ್ಕೂ ಒಂದು ರೀತಿ ಅತ್ಯಂತ ದುರಂತದ ಘಟನೆ. ಏಕೆಂದರೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗಷ್ಟೇ ಒಂದು ಚುನಾವಣೆಯಲ್ಲಿ ತೀವ್ರ ಮುಖಭಂಗವನ್ನು ಅಜಿತ್ ಪವಾರ್ ಅವರು ಅನುಭವಿಸಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಮಹಾರಾಷ್ಟ್ರದಾದ್ಯಂತ ಏನು ಲೋಕಲ್ ಬಾಡಿ ಎಲೆಕ್ಷನ್ಗಳು ನಡೀತಾ ಇದೆ, ಹೀಗಾಗಿ ಕ್ಯಾಂಪೇನ್ಗಳು ಕೂಡ ಜೋರಾಗಿಯೇ ಆಗ್ತಾ ಇರುವಂಥದ್ದು. ಇವತ್ತು ಬಾರಾಮತಿಯಲ್ಲಿ ಸಭೆ ಇತ್ತು, ರ್ಯಾಲಿ ಕೂಡ ಇತ್ತು.
ಅದನ್ನು ಅಟೆಂಡ್ ಮಾಡೋದಕ್ಕೆ ಇವ್ರು ಹೋಗ್ತಾ ಇದ್ರು. ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ರ್ಯಾಲಿಗಳು ಹಾಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ನಾಯಕರ ಜೊತೆ ಸಭೆಗಳು ಅರೇಂಜ್ ಆಗಿತ್ತು. ಅದನ್ನು ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ದುರಂತ ಆಗಿದೆ. ಪ್ರೈವೇಟ್ ಜೆಟ್ನಲ್ಲಿ ಇವರು ಪ್ರಯಾಣವನ್ನು ಮಾಡ್ತಾ ಇದ್ರು. ಒಂದು ಪುಟ್ಟದಾದ ಜೆಟ್, 5 ಜನ ಪ್ರಯಾಣಿಸ್ತಾ ಇದ್ರು. ತಕ್ಷಣವೇ ಅಂದರೆ ಮೇಲ್ನೋಟಕ್ಕೆ ಹವಾಮಾನ ವೈಪರೀತ್ಯದಿಂದ ಈ ಒಂದು ಘಟನೆ ಆಗಿರಬಹುದು ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಕನ್ಫರ್ಮೇಷನ್ ಇಲ್ಲ. ಇನ್ನಷ್ಟೇ ಎಲ್ಲ ಆ ಒಂದು ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಬೇಕು. ಅದರಲ್ಲಿ ಏನಾಗಿತ್ತು, ಈ ವಿಮಾನ ದುರಂತಕ್ಕೆ ಏನು ಕಾರಣ ಅನ್ನೋದು ಅದರಿಂದ ಗೊತ್ತಾಗಬೇಕಾಗಿದೆ. ಆದರೆ ಮೇಲ್ನೋಟಕ್ಕೆ ಅಂದರೆ ಎಲ್ಲ ಕಡೆ ಈಗ ಫಾಗ್ ಇರೋದ್ರಿಂದ, ಅದು ಕೂಡ ಬೆಳಗಿನ ಹೊತ್ತು, ಹೀಗಾಗಿ ಹವಾಮಾನ ವೈಪರೀತ್ಯದಿಂದ ಆಗಿರಬಹುದಾ ಎನ್ನುವಂಥ ಅನುಮಾನ. ಅಜಿತ್ ಪವಾರ್ ಸಾವಿಗೆ ಬಾರಾಮತಿ ಜನತೆ ಕಣ್ಣೀರಿಟ್ಟಿದ್ದಾರೆ. ವಿಮಾನ ಪೀಸ್ ಆಗಿ ಬಿದ್ದಿದೆ. ಎಲ್ಲೆಲ್ಲೂ ರಕ್ತ ಸಿಕ್ತ ದೃಶ್ಯಗಳು, ಒಂದು ರೀತಿ ಭಯಾನಕ ದೃಶ್ಯಗಳು. ವಿಮಾನದಲ್ಲಿದ್ದವರ ದೇಹದ ಭಾಗಗಳು ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿಯಾಗಿ ಹೋಗಿದೆ. ನಜ್ಜುಗುಜ್ಜಾಗಿ ಹರಿದು ಹಂಚಿ ಹೋಗಿದೆ ವಿಮಾನ. ಸುತ್ತಲೂ ದಟ್ಟವಾದ ಹೊಗೆ, ಬೆಂಕಿಯ ಕೆನ್ನಾಲಿಗೆ ಆಕಾಶದೆತ್ತರಕ್ಕೆ ಚಾಚಿಕೊಂಡಿತ್ತು. ಅಜಿತ್ ಪವಾರ್ VIP ವಿಮಾನ ಲಿಯರ್ ಜೆಟ್ 45 ಇದು. ಐಷಾರಾಮಿ ಲಿಯರ್ ಜೆಟ್ 45 ವಿಮಾನ ಅಪಘಾತಕ್ಕೆ ಈಡಾಗಿದೆ. ಅಜಿತ್ ಪವಾರ್ ಅವರ ಸಾವಿಗೆ ಬಾರಾಮತಿ ಜನರು ಕಣ್ಣೀರನ್ನು ಹಾಕ್ತಿದ್ದಾರೆ. ಯಾಕಂದರೆ ಅಭಿಮಾನಿಗಳು ಇವನ್ನ ಪ್ರೀತಿಯಿಂದ ಅಜಿತ್ ದಾದಾ ಅಂತ ಕರೀತಾ ಇದ್ರು. ಇಂದು ಅವರು ದುರಂತ ಅಂತ್ಯ ಕಂಡಿದ್ದಾರೆ. ಹೀಗಾಗಿ ಬಾರಾಮತಿ ಜನತೆ ಕಣ್ಣೀರು ಹಾಕ್ತಿದ್ದಾರೆ. ವಿಮಾನ ಪೀಸ್ ಆಗಿ ಹೋಗಿದೆ. ನೀವು ಕೂಡ ಆ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಎಲ್ಲೆಲ್ಲೂ ರಕ್ತ ಸಿಕ್ತ ದೃಶ್ಯಗಳು, ಎಲ್ಲ ದೇಹಗಳು ಕೂಡ ಸುಟ್ಟು ಕರಕಲಾಗಿ ಹೋಗಿವೆ. ವಿಮಾನದಲ್ಲಿದ್ದವರ ದೇಹದ ಭಾಗಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಸಂಪೂರ್ಣ ವಿಮಾನ ನಜ್ಜುಗುಜ್ಜಾಗಿ ಹರಿದು ಹಂಚಿ ಹೋಗಿರುವಂಥದ್ದು. ಸುತ್ತಲೂ ಕೂಡ ದಟ್ಟವಾದ ಹೊಗೆ ಆವರಿಸ್ಕೊಂಡಿದೆ. ಇದು ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದಂಥ ವಿಮಾನ, VIP ವಿಮಾನ ಲಿಯರ್ ಜೆಟ್ 45, ಐಷಾರಾಮಿ ಲಿಯರ್ ಜೆಟ್ 45 ವಿಮಾನ ಅಪಘಾತಕ್ಕೀಡಾಗಿದೆ. ನೀವು ಏನು ಇನ್ನೊಂದು ಕಡೆ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಶಾಂಭವಿ ಪಾಠಕ್ ಅವರ ಫೋಟೋ ಅದು. ಅವರು ಈ ಒಂದು ವಿಮಾನದಲ್ಲಿ ಏನು ಈ ಲಿಯರ್ ಜೆಟ್ 45 ವಿಮಾನ ಇದೆ, ಇದರಲ್ಲಿ ಇವರು ಕಮರ್ಷಿಯಲ್ ಪೈಲಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಕಮರ್ಷಿಯಲ್ ಪೈಲಟ್ ಅಥವಾ ಇವರನ್ನು ಫಸ್ಟ್ ಆಫೀಸರ್ ಅಂತಲೂ ಕರೀಬಹುದು. ಇವರು ಇಲ್ಲಿ ಕ್ಯಾಪ್ಟನ್ ಆಗಿ, ಕಮರ್ಷಿಯಲ್ ಪೈಲಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಎಲ್ಲರೂ ಕೂಡ ಅಂದರೆ ವಿಮಾನದಲ್ಲಿ ಯಾರೆಲ್ಲ ಪ್ರಯಾಣಿಸ್ತಾ ಇದ್ರು 5 ಮಂದಿಯೂ ಸಾವನ್ನಪ್ಪಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಒಂದು ಘೋರ ದುರಂತ ಬಾರಾಮತಿಯಲ್ಲಿ ಆಗಿರುವಂಥದ್ದು. 66 ವರ್ಷ ವಯಸ್ಸಾಗಿತ್ತು ಅಜಿತ್ ಪವಾರ್ ಅವರಿಗೆ. ಮಹಾರಾಷ್ಟ್ರದಲ್ಲಿ ಜನಪ್ರಿಯ ನಾಯಕ, ರಾಜಕೀಯದಲ್ಲಿ ಭೀಷ್ಮ ಅಂತಲೇ ಇವ್ರನ್ನ ಕರೀತಾ ಇದ್ರು, ದಾದಾ ಅಂತ ಕರೀತಾ ಇದ್ರು. ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರು ಇವರಿಗೆ ಇನ್ಸ್ಪಿರೇಷನ್, ಅಂದರೆ ಅವ್ರ ಥರ ನಾನು ಕೂಡ ಆಗಬೇಕು, ನಾನು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಅವರನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವರು ರಾಜಕಾರಣಕ್ಕೆ ಬರ್ತಾರೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಅವರ ವಿರುದ್ಧವೇ ತೊಡೆ ತಟ್ಟಿ ನಿಲ್ತಾರೆ ಇವರು. ಒಂದು ರೀತಿ ಯಾವುದಕ್ಕೂ ಬಗ್ಗದೆ, ಯಾವುದಕ್ಕೂ ಜಗ್ಗದೆ ತಮ್ಮ ರಾಜಕೀಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂಥವರು. ಹೀಗಾಗಿ ಇವರನ್ನು ಕಳೆದುಕೊಂಡ ಬಾರಾಮತಿ ಜನತೆ ಕಣ್ಣೀರು ಹಾಕ್ತಿದ್ದಾರೆ. ಅದು ಕೂಡ ಇಷ್ಟೊಂದು ಭೀಕರವಾಗಿ ಈ ರೀತಿ ದುರಂತದಲ್ಲಿ ಇವರು ಸಾವನ್ನಪ್ಪಿದ್ದಾರೆ. ಮುಂಬೈನಿಂದ ಬಾರಾಮತಿಗೆ ಪ್ರಯಾಣವನ್ನು ಮಾಡ್ತಾ ಇತ್ತು ಈ ಒಂದು ಪ್ರೈವೇಟ್ ಜೆಟ್. 5 ಜನ ಪ್ರಯಾಣಿಸ್ತಾ ಇದ್ರು. ತಕ್ಷಣವೇ ಏನೋ ಒಂದು ಗ್ಲಿಚ್ ಆಗುತ್ತೆ, ಮೇಡೆ ಅಂತ ಪೈಲಟ್ ಕೂಡ ಹೇಳ್ತಾರೆ. ಆದರೆ 8:45 ಅಷ್ಟೊತ್ತಿಗೆ ರೇಡಾರ್ ಸಂಪರ್ಕವನ್ನು ಈ ಒಂದು ಜೆಟ್ ಕಳೆದುಕೊಳ್ಳುತ್ತೆ. ತದನಂತರದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋದಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಸಂಪೂರ್ಣವಾಗಿ ಜೆಟ್ ಕೂಡ ಸುಟ್ಟು ಕರಕಲಾಗಿ ಹೋಗಿದೆ. ನೀವು ಕೂಡ ಅದನ್ನೆಲ್ಲ ನೋಡ್ತಾ ಇದ್ರಿ. ಹಾಗೆ ಈಗ ಮೃತದೇಹವನ್ನು, ಅಂದರೆ ಆ ವಿಮಾನದಲ್ಲಿ ಏನೆಲ್ಲ 5 ಜನ ಪ್ರಯಾಣಿಸ್ತಾ ಇದ್ರು ಅವರ ಮೃತದೇಹಗಳು ಸುಟ್ಟು ಕರಕಲಾಗಿರುವಂಥ ಮೃತದೇಹಗಳನ್ನು ಸಾಗಿಸ್ತಾ ಇರುವಂಥ ದೃಶ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಇನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ಒಂದು ಕರಾಳ ದಿನ, ಏನು ಹೇಳ್ತೀರಾ ಇದ್ರ ಬಗ್ಗೆ?
ಎಸ್ ಸಿಂಚನ, ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಜಿತ್ ದಾದಾ ಪವಾರ್ ಅಂದರೆ ಅಜಿತ್ ದಾದಾ ಅಂತಲೇ ಕರೆಸಿಕೊಳ್ತಾ ಇದ್ದಂಥ ಅಜಿತ್ ಪವಾರ್ ಇದೀಗ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಚುನಾವಣಾ ದೃಷ್ಟಿಯಿಂದ ಅವರು ಬಾರಾಮತಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ಇವತ್ತು ಇಂಥದ್ದೊಂದು ವಿಮಾನ ಅಪಘಾತ ಸಂಭವಿಸಿದೆ. ಇವತ್ತು ಒಟ್ಟು 4 ಸಾರ್ವಜನಿಕ ಸಮಾವೇಶಗಳನ್ನು ಉದ್ದೇಶಿಸಿ ಅಜಿತ್ ಪವಾರ್ ಮಾತನಾಡಬೇಕಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಲ್ಯಾಂಡಿಂಗ್ ಆಗುವಂತಹ ಸಮಯದಲ್ಲೇ ಇಂಥದ್ದೊಂದು ವಿಮಾನ ಅಪಘಾತ ಸಂಭವಿಸಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ ಸಿಂಚನ, ಲಿಯರ್ ಜೆಟ್ 45 ಎನ್ನುವಂತಹ ಒಂದು ಪ್ರೈವೇಟ್ ಜೆಟ್ನಲ್ಲಿ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು. 1990ರ ದಶಕದಲ್ಲಿ ವಿಐಪಿಗಳಿಗಾಗಿ, ಕಾರ್ಪೊರೇಟ್ ಕಂಪನಿಗಳಿಗಾಗಿ ಮತ್ತು ರಾಜಕೀಯ ಗಣ್ಯರಿಗಾಗಿ ಇಂಥದ್ದೊಂದು ವಿಶೇಷವಾದಂಥ ಪ್ರೈವೇಟ್ ಜೆಟ್ಟನ್ನು ನಿರ್ಮಿಸಲಾಗಿತ್ತು. ಕೆನಡಾದ ಬೊಂಬಾರ್ಡಿಯರ್ ಕಂಪನಿ ಎನ್ನುವಂತಹ ಒಂದು ಕಂಪನಿ ಇದನ್ನು ತಯಾರಿಸಲಾಗಿತ್ತು. ವಿಶೇಷವಾಗಿ 9 ಜನ ಮಾತ್ರ ಇದರಲ್ಲಿ ಪ್ರಯಾಣಕ್ಕೆ ಅನುಕೂಲ ಮಾಡೋದಕ್ಕೆ ಒಂದು ಅವಕಾಶಗಳಿದೆ. ಅಂತಹ ಪ್ರೈವೇಟ್ ಜೆಟ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಒಂದು ಪ್ರೈವೇಟ್ ಜೆಟ್ನಲ್ಲಿ ಇವತ್ತವರು ತೆರಳುವಂತಹ ಸಂದರ್ಭದಲ್ಲಿ ಲ್ಯಾಂಡಿಂಗ್ ಆಗುವಂತಹ ಸಮಯದಲ್ಲಿ ಇಂಥದ್ದೊಂದು ಅಪಘಾತ ಸಂಭವಿಸಿದೆ. ಅನೇಕ ಬಾರಿ ಅನೇಕ ತಂತ್ರಜ್ಞರಾಗಿರಬಹುದು, ಈ ವಿಚಾರದಲ್ಲಿ ಪರಿಣಿತಿಯನ್ನು ಹೊಂದಿರುವಂತಹ ಅನೇಕ ಜನ ಹೇಳ್ತಾರೆ ವಿಮಾನ ಅಪಘಾತಗಳಿಗೆ ಕಾರಣಗಳು ಏನು ಅಂತ. 4 ಪಟ್ಟಿಯನ್ನು ಅವರು ಕೊಡ್ತಾರೆ. ಒಂದು, ತಾಂತ್ರಿಕ ದೋಷ ಇದ್ದಾಗ ವಿಮಾನ ಅಪಘಾತ ಸಂಭವಿಸುತ್ತೆ. ಮತ್ತೊಂದು, ಏನಾದರೂ ಮಾನವ ದೋಷ ಇದ್ದಾಗ ವಿಮಾನ ಅಪಘಾತ ಸಂಭವಿಸುತ್ತೆ. ಮೂರನೇದಾಗಿ ಅವರು ಹೇಳ್ತಾರೆ ಪಕ್ಷಿ ಏನಾದರೂ ವಿಮಾನಗಳಿಗೆ, ಜೆಟ್ಗಳಿಗೆ ಡಿಕ್ಕಿ ಹೊಡೆದ್ರೆ ವಿಮಾನ ಅಪಘಾತ ಸಂಭವಿಸುತ್ತೆ. ಮತ್ತೊಂದು ಕಡೆ ಹೊರಗಿನಿಂದ ಬಂದು ಏನಾದರೂ ಬಡಿದ್ರೆ ಮಾತ್ರ ವಿಮಾನ ಅಪಘಾತಗಳು ಸಂಭವಿಸುತ್ತೆ ಎನ್ನುವಂಥ ಡೀಟೇಲ್ಸ್ಗಳನ್ನು ಅವರು ಕೊಡ್ತಾರೆ. ಆದರೆ ಅಜಿತ್ ಪವಾರ್ ಅವರು ಹೋಗ್ತಾ ಇದ್ದಂಥ ಈ ಪ್ರೈವೇಟ್ ಜೆಟ್ ಯಾವ ಕಾರಣಕ್ಕಾಗಿ ಅಪಘಾತಕ್ಕೆ ಈಡಾಗಿದೆ, ಇದಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಇದೀಗ ತನಿಖೆ ಆಗಬೇಕಾಗಿದೆ. ಈಗಾಗಲೇ ಈ ದೃಷ್ಟಿಯಿಂದ ತನಿಖಾ ತಂಡವು ಕೂಡ ಸ್ಥಳಕ್ಕೆ ಬರ್ತಾ ಇದೆ. ತನಿಖೆಯನ್ನು ಕೂಡ ಚುರುಕುಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ನೀವು ಕೂಡ ಆವಾಗಲೇ ಹೇಳ್ತಾ ಇದ್ರಿ ಮೇಡೆ ಮೇಡೆ ಎನ್ನುವಂತಹ ಕರೆಯನ್ನು ಪೈಲಟ್ಗಳು ಕೊಟ್ಟರು ಅಂತ. 3 ಬಾರಿ ಮೇಡೆ 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 ಎನ್ನುವಂತಹ ಕರೆಯನ್ನು ಕೊಟ್ಟಾಗ ಅದು ವಿಮಾನಯಾನ ಜಾಲ ಏನಿರುತ್ತೆ ಅವರಿಗೆ ಮಾಹಿತಿ ಹೋಗುತ್ತೆ. ಆ ಮಾಹಿತಿ ಏನು ಅಂತ ಹೇಳಿದರೆ ನಾವು ತುರ್ತು ಪರಿಸ್ಥಿತಿಯಲ್ಲಿದ್ದೀವಿ, ಅಂದರೆ ಮರಣ ಸ್ಥಿತಿಯಲ್ಲಿ ನಾವಿದ್ದೀವಿ, ನಮಗೆ ತುರ್ತಾಗಿ ಸಹಾಯದ ಅವಶ್ಯಕತೆ ಇದೆ ಎನ್ನುವಂಥ ಸಂದೇಶವನ್ನು ಅವರು ಕೊಡ್ತಾರೆ. ಆದರೆ ಇವತ್ತು ಈ ಅಪಘಾತ ಸಂಭವಿಸಿದ ಸ್ಥಳವನ್ನು ಗಮನಿಸಿದಾಗ ಒಂದು ವೇಳೆ ವಿಮಾನ ಅಪಘಾತ ಆಗಿ ಅವರು ಗಾಯಾಳುಗಳಾಗಿದ್ದರೂ ಕೂಡ ತುರ್ತಾಗಿ ಅವರಿಗೆ ವೈದ್ಯಕೀಯ ಸವಲತ್ತುಗಳನ್ನು, ವೈದ್ಯಕೀಯ ಸೇವೆಯನ್ನು ಕೊಡುವಂತಹ ಪ್ರದೇಶ ಅದಾಗಿರಲಿಲ್ಲ. ಅಂತ ಒಂದು ದುರ್ಗಮ ಪ್ರದೇಶದಲ್ಲಿ ಇಂಥದ್ದೊಂದು ಅಪಘಾತ ಸಂಭವಿಸಿದೆ. ಅಜಿತ್ ಪವಾರ್ ರಾಜ್ಯ ರಾಜಕಾರಣದಲ್ಲಿ, ಮಹಾರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವಂಥ ವ್ಯಕ್ತಿ. 6 ಬಾರಿ ಮಹಾರಾಷ್ಟ್ರ ರಾಜಕಾರಣದ ಇತಿಹಾಸದಲ್ಲೇ ಒಬ್ಬ ವ್ಯಕ್ತಿ DCM ಆಗಿದ್ದಾರೆ ಅಂತ ಹೇಳಿದರೆ ಅದು ಅಜಿತ್ ಪವಾರ್ ಅಂತ. ನೋಡಿ, ಅವರ ಚಿಕ್ಕಪ್ಪ ಶರದ್ ಪವಾರ್ 1967ರಿಂದ ಬಾರಾಮತಿ ಕ್ಷೇತ್ರದ ಮೇಲೆ ಹಿಡಿತವನ್ನು ಸಾಧಿಸಿದ್ರು. ಆ ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು 1991ರಲ್ಲಿ ಬಾರಾಮತಿಯಿಂದ ಮೊದಲ ಬಾರಿಗೆ ಅವರು MP ಆಗಿ ಸ್ಪರ್ಧೆ ಮಾಡ್ತಾರೆ, ಚುನಾವಣೆಯಲ್ಲಿ ಗೆಲ್ತಾರೆ. ಆದರೆ ಅದೇ ಶರದ್ ಪವಾರ್ ಅವರಿಗಾಗಿ ಆ ಕ್ಷೇತ್ರವನ್ನು ತ್ಯಾಗ ಮಾಡಿ ರಾಜ್ಯ ರಾಜಕಾರಣಕ್ಕಾಗಿ ಅಜಿತ್ ಪವಾರ್ ಅವರು ಬರ್ತಾರೆ. ಆದರೆ ಗಮನಿಸಬೇಕಾದ ಸಂಗತಿ, ಅವರ ಸಹಾಯದಿಂದ ಅವರ ಎಲ್ಲ ಒಟ್ಟಾರೆ ಪವಾರ್ ಕುಟುಂಬ ಏನಿದೆ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಮೇಲುಗೈ ಸಾಧಿಸಿದ್ದಂತಹ ಕುಟುಂಬ. 2023ರಲ್ಲಿ ಅಜಿತ್ ಪವಾರ್ ವರ್ಸಸ್ ಶರದ್ ಪವಾರ್ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಕಾರಣ ಇದಕ್ಕೆ ಸುಪ್ರಿಯಾ ಸುಳೆ ಅಂತ ಹೇಳಬಹುದು. ಶರದ್ ಪವಾರ್ ಅವರ ಮಗಳಾಗಿದ್ದಂಥ ಸುಪ್ರಿಯಾ ಸುಳೆ ಅವರನ್ನು ಅವರು ಬೆಂಬಲಿಸ್ತಾ ಇದ್ದಾರೆ, ನನ್ನನ್ನು ಹಿಂದಕ್ಕೆ ಹಾಕ್ತಾ ಇದ್ದಾರೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಅಜಿತ್ ಪವಾರ್ ವರ್ಸಸ್ ಶರದ್ ಪವಾರ್ ಅವರ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳು ಬಂದು ಪಾರ್ಟಿಯ ಇಬ್ಬಾಗ ಆಗಿ ಇವರು NCPಯನ್ನು ಪ್ರತ್ಯೇಕ ಮಾಡಿಕೊಂಡು ಚುನಾವಣಾ ಆಯೋಗ ನಿಮ್ಮದೇ ಆದಂಥ ಒರಿಜಿನಲ್ ಪಾರ್ಟಿ ಎನ್ನುವಂಥ ಸಂದೇಶವನ್ನು ಅಥವಾ ಅದನ್ನು ಗುರುತಿಸುವ ಹಂತಕ್ಕೂ ಕೂಡ ಇದು ಹೋಗುತ್ತೆ. ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 2024ರ ವಿಧಾನಸಭಾ ಚುನಾವಣೆಯಲ್ಲಿ ಅಜಿತ್ ಪವಾರ್ ಅವರು ಮಾಡಿರುವಂಥ ಸಾಧನೆ 41 ಸ್ಥಾನಗಳನ್ನು ಅವರು ಗೆಲ್ತಾರೆ. NDA ಮೈತ್ರಿಕೂಟಕ್ಕೆ ತಮ್ಮ ಬೆಂಬಲವನ್ನು ಕೊಡ್ತಾರೆ. ಶರದ್ ಪವಾರ್ ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಕೊಡ್ತಾರೆ. ಈ ಪರಸ್ಪರ ಹೊಯ್ದಾಟದ ನಡುವೆ ಅಥವಾ ಈ ಪರಸ್ಪರ ಈ ಭಿನ್ನಾಭಿಪ್ರಾಯಗಳ ನಡುವೆಯೂ ಕೂಡ ಅಜಿತ್ ಪವಾರ್ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿದ್ರು ಅಂತ. ಈಗ ವಿಮಾನಯಾನದ ಈ ಅಪಘಾತದ ದೃಷ್ಟಿಗೆ ಸಂಬಂಧಪಟ್ಟಂತೆ ತನಿಖೆಯ ಭಾಗ ಶುರುವಾಗುತ್ತೆ. ಈ ಎಲ್ಲ ಫ್ಲೈಟ್ಗಳಲ್ಲಿ ಇರುವಂತೆ ಇದರಲ್ಲೂ ಕೂಡ ಒಂದು ಬ್ಲಾಕ್ ಬಾಕ್ಸ್ ಇರುತ್ತೆ. ಆ ಬ್ಲಾಕ್ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗಿ ತನಿಖೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಈ ಬ್ಲಾಕ್ ಬಾಕ್ಸ್ನಲ್ಲಿ ಒಂದು ಕೇಸರಿ ಬಣ್ಣದ ಈ ಬ್ಲಾಕ್ ಬಾಕ್ಸ್ ಸಂಪೂರ್ಣವಾಗಿ ಕೇಸರಿ ಬಣ್ಣದಲ್ಲಿ ಇರುತ್ತೆ. ಕೇಸರಿ ಬಣ್ಣ ಇರುವ ಕಾರಣಕ್ಕಾಗಿ ವಿಮಾನ ಸಂಪೂರ್ಣವಾಗಿ ನಾವು ನೋಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಸುಟ್ಟು ಕೊರಕಲಾಗಿದೆ, ಸುಟ್ಟು ಹೋಗಿದೆ. ಇವೆಲ್ಲವೂ ಇದ್ದಾಗಲೂ ಕೂಡ ಈ ಬ್ಲಾಕ್ ಬಾಕ್ಸ್ನಲ್ಲಿ ಪೈಲಟ್ಗಳ ನಡುವೆ ಆದಂಥ ಕೊನೆ ಕ್ಷಣದಲ್ಲಿ ಏನು ಸಂಭಾಷಣೆ ಆಗುತ್ತೆ ಅದು ಕಾಕಿಫಿಟ್ ಧ್ವನಿ ರೆಕಾರ್ಡ್ನಲ್ಲಿ ಎಲ್ಲವೂ ಕೂಡ ದಾಖಲಾಗಿರುತ್ತೆ. ಈ ಇಬ್ಬರು ಪೈಲಟ್ಗಳಲ್ಲಿ
ಕೊನೆಯ ಹಂತದಲ್ಲಿ ಯಾವೆಲ್ಲ ಸಂಭಾಷಣೆಗಳಾಗಿದೆ, ಯಾವೆಲ್ಲ ಸಮಸ್ಯೆಗಳಿತ್ತು, ಏನಾಯಿತು ಕೊನೆಯ ಹಂತಕ್ಕೆ, ಅವರೇನು ಮಾತನಾಡಿದ್ರು ಅನ್ನುವಂಥ ಎಲ್ಲ ದಾಖಲಾತಿಗಳು ಕೂಡ ಕಾಕಿಫಿಟ್ ಧ್ವನಿ ರೆಕಾರ್ಡ್ನಲ್ಲಿ ಸಿಗುತ್ತೆ. ಅದನ್ನು ಕೂಡ ತನಿಖೆಗೆ ಒಳಪಡಿಸಲಾಗುತ್ತೆ. ಮತ್ತೊಂದು ಪ್ರಮುಖವಾಗಿ ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್ ಕೂಡ ಈ ಬ್ಲಾಕ್ ಬಾಕ್ಸ್ನಲ್ಲಿ ಇರುತ್ತೆ. ಈ ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್ ವಿಮಾನ ಯಾವ ಎತ್ತರಕ್ಕೆ ಹಾರಾಡ್ತಾ ಇತ್ತು, ಅದರಲ್ಲಿ ಏನು ಸಮಸ್ಯೆ ಇತ್ತು, ಯಾವ ದಿಕ್ಕಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇತ್ತು, ಈ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಈ ಬಾಕ್ಸ್ ಕೂಡ ಹೊಂದಿರುತ್ತೆ. ಇದನ್ನು ತನಿಖೆಗೆ ಒಳಪಡಿಸಿದಾಗ ಮಾತ್ರ ಈ ಘಟನೆಗೆ ಏನು ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಡೀಟೇಲ್ಸ್ಗಳು ಕೂಡ ಸಿಗುತ್ತೆ. ನಿಮಗೆ ನೆನಪಿರ್ಬೋದು, 2021ರಲ್ಲಿ ರಕ್ಷಣಾ ಮುಖ್ಯಸ್ಥರಾಗಿದ್ದಂತಹ ಬಿಪಿನ್ ರಾವತ್ ಅವರು ತಮಿಳುನಾಡಿನ ನೀಲಗಿರಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ಅವರು ಮೃತಪಟ್ಟಿದ್ದರು. ರಷ್ಯಾದ ಒಂದು ತಂತ್ರಜ್ಞಾನದ ಒಂದು ಹೆಲಿಕಾಪ್ಟರ್ ಆಗಿತ್ತದು. ಆ ಘಟನೆ ಆದ ಮೇಲೆ ಇದೇ ಬ್ಲಾಕ್ ಬಾಕ್ಸ್ನಿಂದ ಎಲ್ಲವನ್ನ ಪತ್ತೆ ಹಚ್ಚುವ ಪ್ರಯತ್ನವನ್ನು ಮಾಡಲಾಗಿತ್ತು. ಕೊನೆಗೆ ತನಿಖೆ ನಡೆದು ವರದಿ ಬಂದಾಗ ಮಾನವನ ಅಂದರೆ ಪೈಲಟ್ಗಳ ಕೆಲವೊಂದಿಷ್ಟು ಸಮಸ್ಯೆಗಳಿತ್ತು. ಆ ಕೊನೆಯ ಕ್ಷಣದ ದ್ವಂದ್ವಗಳಿಂದಾಗಿ ಈ ಘಟನೆ ಸಂಭವಿಸಿತ್ತು ಎನ್ನುವಂಥ ಡೀಟೇಲ್ಸ್ಗಳು ವರದಿ ಬಂದ ನಂತರ ಗೊತ್ತಾಗಿತ್ತು. ಇದೀಗ ಅಜಿತ್ ಪವಾರ್ ಅವರ ಈ ಪ್ರಕರಣದಲ್ಲಿಯೂ ಕೂಡ ಯಾವ ಕಾರಣಕ್ಕಾಗಿ ಈ ಘಟನೆ ಆಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ಗಳು ಬರಬೇಕಾಗಿದೆ. ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ತತ್ಕ್ಷಣವೇ ಈ ಘಟನೆಗೆ ತಾಂತ್ರಿಕ ಕಾರಣ ಅಂತ ಅನೇಕ ಜನ ಹೇಳಿದ್ರು ಕೂಡ, ಆದರೆ ಸ್ವತಃ ಈ ಲಿಯರ್ಜೆಟ್ 45 ಕಂಪನಿ ಏನಿದೆ, ಅಂದರೆ ಇದನ್ನು ತಯಾರಿಸಿದಂತಹ ಕೆನಡಾದ ಕಂಪನಿ ಏನು ಹೇಳಿದೆ, ಅವರು ಹೇಳಿದರು ಯಾವುದೇ ತಾಂತ್ರಿಕ ಸಮಸ್ಯೆ ವಿಮಾನದ ಅಂದರೆ ಈ ಪ್ರೈವೇಟ್ ಜೆಟ್ನಲ್ಲಿ ಇರಲಿಲ್ಲ ಅಂತ ಅವರೊಂದು ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹವಾಮಾನ ವೈಪರೀತ್ಯ ಇತ್ತು, ಆ ಕಾರಣಕ್ಕಾಗಿ ಈ ಘಟನೆ ಆಗಿದೆ ಎನ್ನುವಂತಹ ಡೀಟೇಲ್ಸ್ಗಳು ಕೂಡ ಬರ್ತಾ ಇದೆ. ಆದರೆ ಇದರ ತನಿಖಾ ದೃಷ್ಟಿಯಿಂದ ಇದನ್ನು ತನಿಖೆಗೆ ಒಳಪಡಿಸಿದಾಗ ಯಾವ ಕಾರಣಕ್ಕಾಗಿ ಈ ಘಟನೆ ಆಯಿತು, ಈ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ಗಳು ಬರಬೇಕಾಗಿದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಭೀಕರವಾದಂತಹ ದೃಶ್ಯ ಇದು. ಈ ಒಂದು ದುರಂತ ಇವತ್ತು ಬೆಳಗ್ಗೆ ಸಂಭವಿಸಿರುವಂಥದ್ದು. ಇನ್ನು ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಅಂದರೆ ಅವರ ರಾಜಕೀಯ ಜೀವನದ ಬಗ್ಗೆ. ಅವರ ರಾಜಕೀಯ ಜೀವನವನ್ನು ನೋಡ್ತಾ ಹೋಗೋದಾದರೆ, ಮೊದಲಿಗೆ ಅಜಿತ್ ಪವಾರ್ ಅವರು 1959ರ ಜುಲೈ 22ರಂದು ಜನಿಸಿದ್ರು. 1982ರಲ್ಲಿ ಅಜಿತ್ ಪವಾರ್ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆ ಬೋರ್ಡ್ನ ಸದಸ್ಯರಾಗಿರ್ತಾರೆ. 1991ರಲ್ಲಿ ಪುಣೆ ಜಿಲ್ಲಾ ಕೋಆಪರೇಟಿವ್ ಸಂಘದ ಅಧ್ಯಕ್ಷರಾಗ್ತಾರೆ. 1991ರಲ್ಲೇ ಸಂಸದರಾಗಿ ಅವರು ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ. 4 ತಿಂಗಳಲ್ಲೇ ಅವರು ಸಂಸದ ಸ್ಥಾನಕ್ಕೆ ಅಜಿತ್ ರಾಜೀನಾಮೆಯನ್ನು ನೀಡ್ತಾರೆ. ರಾಜ್ಯ ಕೃಷಿ ಮತ್ತು ಇಂಧನ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. 1995ರಲ್ಲಿ ಬಾರಾಮತಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. 1999ರಲ್ಲಿ 2ನೇ ಬಾರಿ ವಿಧಾನಸಭೆಗೆ ಅಜಿತ್ ಪವಾರ್ ಆಯ್ಕೆ ಆದರು. 1999ರಿಂದ 2003ರವರೆಗೆ ನೀರಾವರಿ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. 2004ರಲ್ಲಿ 3ನೇ ಬಾರಿ ವಿಧಾನಸಭೆಯನ್ನು ಪ್ರವೇಶಿಸಿದ್ರು ಅಜಿತ್ ಪವಾರ್ ಅವರು. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಕ್ಷಣಾ ಮತ್ತು ಬಾಹ್ಯಾಕಾಶ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಕೇಳಿಸ್ತಾ ಇದೆ ಮೇಡಮ್. ಸರ್, ಮೊದಲಿಗೆ ಈ ರೀತಿ ವಿಮಾನ ದುರಂತಗಳು ಪದೇ ಪದೇ ಆಗ್ತಾ ಇದೆ, ಇದಕ್ಕೆ ಕಾರಣಗಳೇನು ಅಂತ? ನೋಡಿ, ಈಗ ಕಾರಣಗಳು ಅನೇಕ ಇರ್ತವೆ. ಈ ಪದೇ ಪದೇ ಅಂತ ಹೇಳಕ್ ಆಗಲ್ಲ. ಈ ಒಂದು ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ ಯಾಕಾಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆ ಆಗಿದ್ದೆಲ್ಲ ಬೋಯಿಂಗ್ ವಿಮಾನ ಆಗಿತ್ತು, ಅದು ಬಂದು ದೊಡ್ಡ ಏರ್ಕ್ರಾಫ್ಟ್ ಆಗಿತ್ತು. ಈ ಒಂದು ವಿಮಾನ ಇದು ಲಿಯರ್ ಜೆಟ್ ಅಂತ, ಇದೊಂದು ಸ್ಮಾಲ್ ಪ್ರೈವೇಟ್ ಜೆಟ್. ಇದು ಯೂಶಲಿ VIP ಟ್ರಾವೆಲ್ ಮಾಡುವಂತ ಚಾರ್ಟರ್ ಫ್ಲೈಟ್ಸ್ ಯೂಸ್ ಮಾಡುವಂತ ಜೆಟ್. ಇದ್ರಲ್ಲಿ ಸುಮಾರು ಒಂದು 6 ಜನ ಕೂತ್ಕೋಬಹುದು. ಯೂಶಲಿ ಇದನ್ನ ಪೊಲಿಟಿಷಿಯನ್ಸ್, ಬಿಸ್ನೆಸ್ ಕ್ಲಾಸ್ ಅವ್ರನ್ನೆಲ್ಲ ಯೂಸ್ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಇದು ಒಂದು ಶಾರ್ಟರ್ ರನ್ವೇ ಇರೋವಂತ ಏರ್ಪೋರ್ಟ್, ಯಾವ್ದು ಬಾರಾಮತಿ ಏರ್ಪೋರ್ಟ್. ಈ ಒಂದು ವಿಮಾನಗಳ, ಈ ಸಣ್ಣ ವಿಮಾನ ಲ್ಯಾಂಡ್ ಆಗ್ಬೇಕಾದ್ರೆ ಇದ್ರ ಲ್ಯಾಂಡಿಂಗ್ ಸ್ಪೀಡ್ ಬಹಳ ಹೈ ಇರುತ್ತೆ. 230 ಮತ್ತೆ 240 ಕಿಲೋಮೀಟರ್ಸ್ ಪರ್ ಅವರ್ ತನಕನೂ ಇರುತ್ತೆ. ಇದು ಅಷ್ಟು ಬೇಗ ಕಂಟ್ರೋಲ್ ತರಕ್ ಆಗಲ್ಲ. ಏನಾದ್ರು ಒಂದ್ ಸಣ್ಣ ತಪ್ಪಾದ್ರೂ ಅದು ಕಂಟ್ರೋಲ್ ತರಕ್ ಬಹಳನೇ ಕಷ್ಟ ಆಗತ್ತೆ. ಅಂದ್ರೆ ಈಗ ಸಣ್ಣ ಕಾರಲ್ಲಿ ನೀವು ಹೈ ಸ್ಪೀಡ್ ಅಲ್ಲಿ ಹೋಗಿ ಕಂಟ್ರೋಲ್ ತಗೊಳಕ್ಕೂ, ಒಂದ್ ದೊಡ್ಡ SUV ಕಾರಲ್ಲಿ ಹೋಗಿ ಕಂಟ್ರೋಲ್ ತಗೊಳಕ್ಕೂ ಬಹಳ ವ್ಯತ್ಯಾಸ ಇರುತ್ತಲ್ಲ, ಅದೇ ತರ ಇದೊಂದು.
ಸೊ ಅಕಸ್ಮಾತ್ ಏನಾದ್ರು ಟೆಕ್ನಿಕಲ್ ಎರರ್ ಆಗಿ ಸಡನ್ ಕ್ರಾಶ್ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಈ ರನ್ವೇ ಯೂಶಲಿ ಇದಕ್ಕೆ 1.8 ಕಿಲೋಮೀಟರ್ಸ್ ಇರೋ ಜಾಗದಲ್ಲಿ ಇನ್ನೂ ಜಾಸ್ತಿ ಅತಿ ಹೆಚ್ಚು ರನ್ವೇ ಬೇಕಾಗತ್ತೆ, 2.5 ಕಿಲೋಮೀಟರ್ ಆ ತರ ರನ್ವೇನು ಬೇಕಾಗತ್ತೆ ಇದಕ್ಕೆ. ಸೊ ಏನ್ ಇಶ್ಯೂ ಆಗಿದೆ ಅಂತ ಹೇಳಕ್ ಆಗ್ತಾ ಇಲ್ಲ. ಟೆಕ್ನಿಕಲ್ ಇಶ್ಯೂ ಅಂದ್ರೆ ಅನೇಕ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಯಾಕಂದ್ರೆ ಇದು ಟರ್ಬೋ ಪ್ರಾಪ್ ಇಂಜಿನ್ ಇರೋದ್ರಿಂದ ಇದರಲ್ಲಿ ಬರ್ಡ್ ಹಿಟ್ ಆದ್ರೂ ಆಗ್ಬೋದು. ಇದು ಏನಂದ್ರೆ ಇದೊಂಥರ ಗ್ಯಾಸ್ ಟರ್ಬೈನ್ ತರ ವರ್ಕ್ ಆಗುತ್ತೆ. ಪೆಟ್ರೋಲ್ ನ ಸುಟ್ಟಿ ಆ ಹೊಗೆ, ಆ ಜೆಟ್ ಫ್ಯೂಯಲ್ ಯಾವಾಗ ಸುಟ್ತಾರೋ ಅದು ಬರ್ನ್ ಆಗುತ್ತೋ ಆ ಹೊಗೆಯಿಂದ ಈ ಒಂದು ಪವರ್ ಜನರೇಟ್ ಆಗುತ್ತೆ, ಇಂಜಿನ್ ಪವರ್. ಆ ಇಂಜಿನ್ ಪವರ್ ಜನರೇಟ್ ಆಗಿ ಇದು ಹಾರುವಂತ ವಿಮಾನ. ಇದು ಟ್ವಿನ್ ಇಂಜಿನ್ ವಿಮಾನ. ಈಚ್ ಇದು ಅಂದ್ರೆ 1.6 ಕಿಲೋಮೀಟರ್ ನ್ಯೂಟನ್ ಅಷ್ಟು ಥ್ರಸ್ಟ್ ಇರುತ್ತೆ. ಸೊ ಸಾಕಾಗತ್ತೆ ಈ ತರ ಟ್ರಸ್ಟ್ ಎಲ್ಲ. ಬಹಳನೇ ಅನುಕೂಲ ಆಗುವಂತ ಒಂದು ವಿಮಾನ. ಬಟ್ ಏನಕ್ಕೆ ಈ ತರ ಪ್ರಾಬ್ಲಮ್ ಆಯ್ತು ಅಂತ ನೋಡ್ಬೇಕು. ಒಂದೊಂದ್ಸಲಿ ಏನಾಗತ್ತೆ, ಬ್ಲೇಡ್ ಮೇಲೆ ಐಸಿಂಗ್ ಅಂತ ಆಗತ್ತೆ. ಅಂದ್ರೆ ಅತಿ ಎತ್ತರದಲ್ಲಿ ಹೋದಾಗ ಆ ಕೋಲ್ಡ್ ಟೆಂಪರೇಚರ್ಗೆ ಐಸ್ ಕ್ರಿಯೇಟ್ ಆಗುತ್ತೆ ಬ್ಲೇಡ್ಸ್ ಮೇಲೆ. ಬಟ್ ಯೂಶಲಿ ಅದಕ್ಕೆ ಡಿ-ಐಸಿಂಗ್ ಅಂತೆಲ್ಲ ಇರುತ್ತೆ ಸೆನ್ಸಾರ್ಸ್ ಎಲ್ಲ. ಬಟ್ ಈ ಇದ್ರಲ್ಲಿ ಏನಾರ ಒಂದು ಎಡವಟ್ಟು ಆಗಿತ್ತಾ ಗೊತ್ತಿಲ್ಲ. ಅವಾಗ್ಲೂ ಇಂಜಿನ್ ಸೌಂಡ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕೆಲವು ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾರೆ, ಅದು ಇಳಿಬೇಕಾದ್ರೆ ಸೌಂಡ್ ಆಗ್ತಿತ್ತು ತುಂಬಾ ವಿಮಾನ. ಆಮೇಲೆ ಒಂದ್ ಕಡೆ ಜಾರಿ ಬರ್ಸ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಏನಕ್ಕೆ ಸೌಂಡ್ ಬರ್ತಿತ್ತು ನೋಡ್ಬೇಕು. ಆಮೇಲೆ ಈ ವಿಮಾನದಲ್ಲಿ ಕೆಲವು ರಿಡಕ್ಷನ್ ಗೇರ್ ಬಾಕ್ಸಸ್ ಇರುತ್ತೆ, ಅಂದ್ರೆ ಸ್ಪೀಡ್ ಕಮ್ಮಿ ಮಾಡಕ್ಕೆ ಗೇರ್ ಬಾಕ್ಸ್ ಗಳನ್ನ ಅವಲಂಬಿತವಾಗಿರ್ತಾರೆ. ಆ ಗೇರ್ ಬಾಕ್ಸ್ ಏನಾರ ಮೇಂಟೆನೆನ್ಸ್ ಇಶ್ಯೂಸ್ ಇದ್ರು ಈ ತರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವ ಕಾರಣದಿಂದ ಈ ಒಂದು ದುರಂತ ಆಯ್ತು ಅಂತ ಮುಂದಿನ ತನಿಖೆ ಆದ್ಮೇಲೆ ಗೊತ್ತಾಗತ್ತೆ. ಪೈಲಟ್ ಎರರ್ ಆಗಿತ್ತು, ಟೆಕ್ನಿಕಲ್ ಎರರ್ ಆಗಿತ್ತು, ಏನು ಅಂತ ಹೇಳಕ್ ಖಂಡಿತವಾಗಿ ಹೇಳೋದು ಬಹಳನೇ ಕಷ್ಟ ಈ ಒಂದು ಇಶ್ಯೂ ಅಲ್ಲಿ. ಸೊ ನೋಡಿ, ಬ್ಲಾಕ್ ಬಾಕ್ಸ್ ಸಿಕ್ಕಿ ಅದ್ರ ಮೇಲೆ ತನಿಖೆ ಆಗಿ ಆ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಸೇರಿ ಅದೊಂದು ತನಿಖೆ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡ್ತಾರೆ. ಆ ತನಿಖೆ ಆಗೋ ತನಕ ಏನು ಗೊತ್ತಾಗಲ್ಲ. ಗಿರೀಶ್ ಸರ್, ಇನ್ನು ಈಗ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ ಮೇಲೆ ಎಲ್ಲ ಗೊತ್ತಾಗುತ್ತೆ. ಆದ್ರೆ ಈ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಏನೆಲ್ಲ ರೆಕಾರ್ಡ್ ಆಗಿರುತ್ತೆ, ಹೆಂಗಿರುತ್ತೆ ಇದು, ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಏನು ಬ್ಲ್ಯಾಕ್ ಬಾಕ್ಸ್ ಅಂತ? ಬ್ಲ್ಯಾಕ್ ಬಾಕ್ಸ್ ಅಂದ್ರೆ ಇಟ್ಸ್ ಎ ಸ್ಮಾಲ್ ಬಾಕ್ಸ್ ಅಷ್ಟೇ. ಬ್ಲ್ಯಾಕ್ ಅಂತ ಇರಲ್ಲ, ಅದು ಕಲರ್ ಆರೆಂಜ್ ಅಲ್ಲಿ ಇರುತ್ತೆ. ಬಟ್ ಅದು ಏನಂದ್ರೆ ಇಟ್ ವಿಲ್ ಹ್ಯಾವ್ ಇಟ್ಸ್ ಲಾಟ್ ಆಫ್ ಡೇಟಾ ಪ್ಯಾರಾಮೀಟರ್ಸ್. ಯಾವ ಹೈಟ್ ಅಲ್ಲಿ ಇತ್ತು, ಯಾವ ಸ್ಪೀಡ್ ಅಲ್ಲಿ ಇತ್ತು, ಏನ್ ಸೌಂಡ್ ಬರ್ತಿತ್ತು, ಇಂಜಿನ್ ಇಂದ ಏನಿತ್ತು ಪ್ಯಾರಾಮೀಟರ್ಸ್, ಆಚೆ ಕಡೆ ವೆದರ್ ಪ್ಯಾರಾಮೀಟರ್ಸ್ ಏನಿತ್ತು, ಎಲ್ಲಾ ಸಾವಿರಾರು ಪ್ಯಾರಾಮೀಟರ್ಸ್ ಜೊತೆಲಿ ಇನ್ಕ್ಲೂಡಿಂಗ್ ಕಮ್ಯುನಿಕೇಶನ್ ಏನ್ ನಡೀತಿತ್ತು ಪೈಲಟ್ಗೆ ಆ ಟೈಮಲ್ಲಿ, ಏರ್ ಟ್ರಾಫಿಕ್ ಕಂಟ್ರೋಲ್ ATC ಹತ್ರ ಎಲ್ಲಾನು ಸಿಗುತ್ತೆ. ಒಂದ್ ಮಾಹಿತಿ ಸಿಗುತ್ತೆ ಒಳಗಡೆ ಏನ್ ಮಾತಾಡ್ತಿದ್ರು ಅಂದ್ರೆ ಕೊನೆ ಮೂಮೆಂಟ್ ಅಲ್ಲಿ. ಸೊ ಇಂಥವೆಲ್ಲ ಮಾಹಿತಿಗಳು ಸಿಗುತ್ತೆ. ಸೊ ಈಚ್ ಪ್ಯಾರಾಮೀಟರ್ನು ಆ ಮ್ಯಾನುಫ್ಯಾಕ್ಚರರ್, ಈ ಇಂಜಿನಿಯರ್ಸ್, ಆ ಇನ್ವೆಸ್ಟಿಗೇಷನ್ ಟೀಮ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಪ್ಯಾರಾಮೀಟರ್ ಯಾಕಿಂಗ್ ಆಗಿರ್ಬೋದು, ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಾ, ಮೇಂಟೆನೆನ್ಸ್ ಡಿಫೆಕ್ಟಾ, ಪೈಲಟ್ ಎರರ, ಇಲ್ಲ ವೆದರ್ ಪ್ರಾಬ್ಲಮ್ಸ್ ಇತ್ತಾ, ಆ ತರ ಈಚ್ ಒಂದೊಂದು ಫ್ಯಾಕ್ಟರ್ನು ಅನಲೈಸ್ ಮಾಡಿ ಕೊನೆಗೊಂದು ಇದಕ್ ಬರ್ತಾರೆ. ಸೊ ಇದಕ್ಕಿಂದಾನೇ ಈ ಒಂದು ಆಗಿರೋ ದುರಂತ ಅಂತ. ಸೊ ಅದ್ ಆಗಕ್ಕೆ 4-5 ತಿಂಗಳು ಬೇಕಾಗತ್ತೆ ಟೈಮ್. ಓಕೆ ಸರ್, ಇನ್ನು ಈಗ ಮೇಡೆ ಅಂತ ಪೈಲಟ್ ಕೂಗ್ತಾರೆ, ಅಂದ್ರೆ ಈ ಮೇಡೆ ಅಂದ್ರೆ ಏನು ಸರ್ ಎಕ್ಸಾಕ್ಟ್ ಆಗಿ? ಮೇಡೆ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಕ್ರಾಶ್ ಲ್ಯಾಂಡ್ ಆಗ್ತಾ ಇದೆ, ನನ್ನ ಕೈಲಿ ಏನು ಕೈಯಲ್ಲಿಲ್ಲ, ಐ ಆಮ್ ಜಸ್ಟ್ ಲ್ಯಾಂಡಿಂಗ್ ಅಷ್ಟೇ. ಸೊ ನೀವು ರೆಡಿ ಮಾಡ್ಕೊಳ್ಳಿ, ಅಂದ್ರೆ ನಿಮ್ ಫೈರ್ ಇಂಜಿನ್ ಅದು ಇದು ಏನೇನಿದೆಯೋ ಆಗತ್ತೆ. ಬಿಕಾಸ್ ನನ್ನ ಕೈಲಿ ಏನು ಇಲ್ಲ, ನನ್ನ ಕೈ ಮೀರೋಗ್ತಾ ಇರೋದು, ನಾನು ಇಳಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಓಕೆ, ಥ್ಯಾಂಕ್ ಯು ಗಿರೀಶ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್, ಇನ್ನು ಲಿಯರ್ ಜೆಟ್ 45 ಇದರ ವಿಶೇಷತೆಯನ್ನು ತಿಳಿಸ್ತಾ ಇದ್ರು ಗಿರೀಶ್ ಲಿಂಗಣ್ಣ ಸರ್. ಅಂದರೆ ಒಂದು ರೀತಿ ಲಕ್ಸುರಿಯಸ್ ಪ್ರೈವೇಟ್ ಜೆಟ್ ಅಂದ್ರೇ ಅದು ಒಂದು ಲಕ್ಸುರಿ ಇರುತ್ತೆ. ಹಾಗೆ ಈ ಒಂದು ವಿಮಾನದಲ್ಲಿ ಅತ್ಯಂತ ಸುಸಜ್ಜಿತ ಹಾಗೂ ಐಷಾರಾಮಿ ಕ್ಯಾಬಿನ್ ಇರುತ್ತೆ. ಸುಮಾರು 8 ಪ್ರಯಾಣಿಕರು ಆರಾಮದಾಯಕವಾಗಿ ಕುಳಿತುಕೊಂಡು ಪ್ರಯಾಣಿಸಬಹುದು. ಹಾಗೆ ದೀರ್ಘ ಹಾಗೂ ದೂರದ ಹಾರಾಟಕ್ಕೆ ಇದು ಎಲ್ಲರೂ ಕೂಡ ಇದನ್ನು ಬಳಸ್ತಾರೆ. ಪದೇ ಇದರಲ್ಲಿ ಇಂಧನ ತುಂಬಿಸುವಂಥ ಕಿರಿಕಿರಿ ಇರೋದಿಲ್ಲ. ಜೊತೆಗೆ ವೇಗವಾಗಿ ಪ್ರಯಾಣಿಸೋದ್ರಿಂದ ಗಣ್ಯರ ಅಮೂಲ್ಯ ಸಮಯ ಕೂಡ ಉಳಿಸುತ್ತೆ. ಅದಕ್ಕೆ ಈಗ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಅವರೆಲ್ಲರೂ ಕೂಡ ಪ್ರೈವೇಟ್ ಜೆಟ್ಗಳಲ್ಲಿ ಓಡಾಡ್ತಾರೆ. ಯಾಕಂದರೆ ವೇಗ ಜಾಸ್ತಿ ಇರುತ್ತೆ, ಟೈಮ್ ಕಮ್ಮಿ ಕನ್ಸ್ಯೂಮ್ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಸ್ಪೀಡಾಗಿ ಹೋಗಬಹುದು, ಬೇಗ ತಲುಪಬಹುದು ಅಂತ ಈ ಒಂದು ಪ್ರೈವೇಟ್ ಜೆಟ್ ಮೇಲೆ ಡಿಪೆಂಡ್ ಆಗ್ತಾರೆ. ಹಾಗೆ ಇದರ
ಕ್ರೂಸ್ ಸ್ಪೀಡ್ ತುಂಬ ಫಾಸ್ಟ್ ಇರುತ್ತೆ, ಅತ್ಯಂತ ಕಡಿಮೆ ಸಮಯದಲ್ಲಿ ನಿಗದಿತ ಸ್ಥಳವನ್ನು ತಲುಪೋದಕ್ಕೆ ನೆರವಾಗುತ್ತೆ. ಹಾಗೆ ಲಿಯರ್ಜೆಟ್ 45 2 ಶಕ್ತಿಯುತ ಟರ್ಬೋ ಫ್ಯಾನ್ ಎಂಜಿನ್ಗಳನ್ನು ಹೊಂದಿರುತ್ತೆ. ಇವು ಆ ಒಂದು ವಿಮಾನಕ್ಕೆ ಅದ್ಭುತವಾದ ವೇಗ, ಸ್ಥಿರತೆ ಹಾಗೂ ಸುರಕ್ಷಿತವಾದಂತಹ ಕಾರ್ಯಕ್ಷಮತೆಯನ್ನು ಒದಗಿಸುತ್ತೆ. ವಿಶ್ವದಾದ್ಯಂತ ಉದ್ಯಮಿಗಳು ಹಾಗೂ ರಾಜಕೀಯ ನಾಯಕರು ತಮ್ಮ ತುರ್ತು ಪ್ರಯಾಣಗಳಿಗೆ ಈ ಒಂದು ಲಿಯರ್ಜೆಟ್ 45 ವಿಮಾನವನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ತಾರೆ.